ಜೂನ್ 5 ವಿಶ್ವ ಪರಿಸರ ದಿನ. ಆದರೆ ಪ್ರಕೃತಿಯಿಂದ ಪ್ರಕೃತಿಗೋಸ್ಕರ, ಪ್ರಕೃತಿಗಾಗಿ ಹಾಗೂ ಪ್ರಕೃತಿಯ ಮಧ್ಯದಲ್ಲೇ ಬದುಕುವಂತಹ ಜನರಿಗೆ ಇದೊಂದೇ ದಿನ ಪರಿಸರ ದಿನ ಅಂತ ಸೀಮಿತವಾಗಿದೆಯಾ, ಅಥವಾ ಪ್ರತಿದಿನ ಪರಿಸರ ದಿನನಾ ಎನ್ನುವಂತಹ ಒಂದು ಚಿಕ್ಕ ಗೊಂದಲ ನನ್ನ ಮನಸ್ಸಿನಲ್ಲಿ ಈ ವಿಡಿಯೋವನ್ನು ಶೂಟ್ ಮಾಡುವಾಗ ಮೂಡಿತು. ಆಗ ನಾನು ವಿಕಿಪೀಡಿಯಾದಲ್ಲಿ ಸ್ವಲ್ಪ ಜಾಲಾಡಿದ ನಂತರ ಪರಿಸರ ದಿನದ ಉದ್ದೇಶ ಸರಿಯಾಗಿ ಅರ್ಥವಾದರೂ ನನ್ನ ಮನಸ್ಸಿನಲ್ಲಿದ್ದ ಗೊಂದಲ ಹೋಗಲಿಲ್ಲ. ಈ ಗೊಂದಲ ಆದರೂ ಹುಟ್ಟಿದ್ದೇಕೆ? ಯಾಕಂದರೆ ನಾನು ಮತ್ತು ಅಪ್ಪ ಇವತ್ತು ತೋಟದಲ್ಲಿ ಹಣ್ಣಿನ ಗಿಡಗಳನ್ನು ನೆಡಲಿಕ್ಕೆ ಹೊರಟಿದ್ದೀವಿ. ಇವತ್ತು ಭಾನುವಾರ, ಅಪ್ಪನಿಗೆ ಬ್ಯಾಂಕ್ ರಜೆ. ಹಾಗಾಗಿ ಇವತ್ತೇ ಈ ಕೆಲಸವನ್ನು ಮುಗಿಸುವ ಅಂತ ನಿರ್ಧಾರ ಮಾಡ್ತೀನಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಅಮ್ಮಮ್ಮನಿಗೆ ಗಿಡ ಮರಗಳ ಮೇಲೆ ಇರುವಂತಹ ಪ್ರೀತಿಯ ಬಗ್ಗೆ ಹೇಳಿದ್ದೆ. ನಾವು ಇವತ್ತು ನೆಡಲು ಹೊರಟಿರುವಂತಹ ಗಿಡಗಳನ್ನು ಕೂಡ ಬೀಜದಿಂದ ಸಸಿಯಿಂದ ಗಿಡವನ್ನಾಗಿ ಬೆಳೆಸಿ ಆರೈಕೆ ಮಾಡಿದವರು ಅವರೇ. ಈ ಗಿಡಗಳನ್ನು ತೋಟದಲ್ಲಿ ನೆಡಬೇಕೆಂದೇ ಬೆಳೆಸಲಾಗಿದೆ. ಹಾಗಾಗಿ ಅದನ್ನು ನಮ್ಮ ಪುಟ್ಟ ಕೈಗಾಡಿಯಲ್ಲಿ ಇಟ್ಕೊಂಡು ತೋಟದತ್ತ ಸಾಕ್ತೀವಿ. ಅಲ್ಲಿಗೆ ತಲುಪ್ತಿದ್ದ ಹಾಗೆ ಕರೆಂಟ್ ಬೇಲಿಯ ಮೇಲೆ ಬಿದ್ದ ಬಾಳೆ ಗಿಡವನ್ನ ಅಪ್ಪ ತೆಗೀತಾರೆ. ಏನ್ ಕೆಲಸ ಇವತ್ತು? ಎಂತ ಗಿಡ? ಸುಮಾರು ಇದ್ದು ಅಂದ್ರೆ ಹಣ್ಣಿನ ಗಿಡಗಳು. ಒಂದು 2 ಲಿಂಬು ಗಿಡ, ಒಂದು ಮಾದಲು, ಒಂದು ಪಾನಕದ ಲಿಂಬು, 2 ಅವಕಾಡೋ, ಇನ್ನೊಂದು ಅಂತ ಗಿಡ ಅದು ಬೆಣ್ಣೆ ಎಗ್ ಫ್ರೂಟ್. ಇಷ್ಟು ನೆಡೋದಿತ್ತು. ಅಪ್ಪ ಗಿಡ ನೆಡಲಿಕ್ಕೆ ತಯಾರಿ ಮಾಡ್ತಿರುವಾಗ ನನ್ನ ಕಣ್ಣು ಹಸಿರು ಬಣ್ಣದಿಂದ ಬಿಸಿಲಿಗೆ ಸ್ವಲ್ಪ ಹೊಳಿತಿರುವಂತಹ ಪೇರ್ಲೆ ಹಣ್ಣಿನ ಮೇಲೆ ಹೋಯಿತು. ನೇರವಾಗಿ ಗಿಡದಿಂದ ಕಿತ್ತು ತಿನ್ನುವಂತಹ ಹಣ್ಣು ಸ್ವಲ್ಪ ಜಾಸ್ತಿನೇ ಸಿಹಿಯಾಗಿರುತ್ತೆ ಅನ್ಸುತ್ತೆ ಅಲ್ವಾ? ಒಂದು ಗಿಡ ಆಯಿತು. ಮುಂದೆ ಪಾನಕದ ಲಿಂಬೆ ಗಿಡ ಎಲ್ಲಿ ನೆಡುವ ಅಂತ ನೋಡ್ತಿರುವಾಗ ನಮ್ಮ ಎದುರಿಗೆ ಸಾಲಾಗಿ 2 ಲಿಂಬೆ ಗಿಡ ಕಾಣಿಸ್ತು. ಅದರ ಪಕ್ಕಕ್ಕೆ ನೆಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಅಲ್ಲೇ ಮಣ್ಣಗದ್ವಿ. ಬರೀ ಮಣ್ಣು ತೆಗೆದು ಗಿಡ ಇಟ್ಟು ಮಣ್ಣು ಮುಚ್ಚಿದ್ರೆ ಸಾಕ ಗಿಡ ಬೆಳೆದು ಮರ ಆಗಲಿಕ್ಕೆ? ಸಾಕಾಗಲ್ಲ. ಹಾಗಾಗಿ ಅಪ್ಪ ಮಣ್ಣು ತೆಗೆದು ಅದರ ಮೇಲೆ ಸ್ವಲ್ಪ ದರ್ಕನ್ನ ಹಾಕಿ ಅದರ ಮೇಲೆ ಗಿಡ ಇಟ್ಟು ಮಣ್ಣನ್ನು ಮುಚ್ಚುತ್ತಾರೆ. ದರ್ಕನ್ನ ಹಾಕಿದ್ದು ಯಾಕಿರಬಹುದು? ಯಾಕಂದರೆ ಬೇರು ಗಟ್ಟಿಯಾಗಿ ನಿಲ್ಲಿ ಅಂತ.
ಈಗ ಗಿಡದ ಮೇಲೇನೂ ಏನೋ ಹಾಕ್ತಿದಾರಲ್ಲ. ಇದು ಹಾಕೋದಕ್ಕೆ 2 ಕಾರಣಗಳಿವೆ. ಒಂದು, ಮಳೆ ಬರದೇ ಇದ್ರೇನೂ ಗಿಡ ತಂಪಾಗಿ ಇರಲಿ ಅಂತ. 2, ಮಳೆ ತುಂಬ ಬಂದರೆ ಮಣ್ಣು ತೊಳೆದು ಹೋಗಬಾರ್ದು ಅಂತ. ಅದೇಂದ ಕಡಿತದ ಅದ್ಯಾಕೆ? ಒಂದು ಚಲೋ ಕಸ ಕಡೆ ಕಡೆ ಇದಂಗೆ ನೋಡ್ಕೊತೀವಿ. ಎರಡನೇದಾಗಿ ತಂಪು ಅವಶ್ಯ ಇರ್ತಲ್ಲ, ಒಮ್ಮೆ ಮಳೆ ಬಂದಿಲ್ಲ ಅಂತೀರಿ, ಒಂದು ಸ್ವಲ್ಪ ದಿವಸ ಇದನ್ನು ಇದಕ್ಕೆ ಜೀವ ಕೊಡ್ತೀವಿ. ಇದನ್ನು ತೇವಾಂಶ ಜಾಸ್ತಿ ಇರ್ತದೆ, ಅದನ್ನು ಬಾಳೆ ಕುಂಟಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ಗಿಡ ಚೆನ್ನಾಗಿ ಬೆಳಿಲಿ ಅಂತ ಹೀಗೆಲ್ಲ ಮಾಡಾಯ್ತು. ಆದರೆ ಇಷ್ಟು ಮಾಡಿದರೆ ಸಾಕಾ? ಸಾಕಾಗಲ್ಲ. ಅದರ ಆರೈಕೆ ಕೂಡ ಚೆನ್ನಾಗಿ ಮಾಡಬೇಕು. ನಾವೆಲ್ಲರೂ ಶಾಲೆಯಲ್ಲೋ ಕಾಲೇಜಲ್ಲೋ ಅಥವಾ ಕೆಲಸದಲ್ಲೋ ಪರಿಸರ ದಿನ ಅಂತ 1-2 ಗಿಡ ನೆಟ್ಟಿರಬಹುದು. ಆದರೆ ಅದರ ಆರೈಕೆ ಮಾಡ್ತಿದ್ದೀವ ನಾವಿನ್ನು? ಒಮ್ಮೆ ನೀವೇ ಯೋಚಿಸಿ. ಮಳೆಗಾಲ ಆದರೂ ಯಾಕೋ ಇವತ್ತು ಬೆಳಗ್ಗೆಯಿಂದನೂ ಮಳೆನೇ ಇಲ್ಲ. ಹಾಗಾಗಿ ನಮಗೆ ತೋಟದಲ್ಲಿ ಈ ಬಿರಿ ಬಿರಿ ಬಿಸಿಲಿಗೆ ಸುಸ್ತು ತುಂಬ ಬೇಗ ಆಗ್ತಾ ಇತ್ತು. ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಗಿಡ ನೆಡಲಿಕ್ಕೆ ನಾವು ಶುರು ಮಾಡ್ತೀವಿ. ಸ್ವಲ್ಪ ಹೊತ್ತು ಆರಾಮ್ ಮಾಡುವ ಅಂತ ಕುಳಿತಾಗ ನನಗೆ ನಾನು ಕನ್ನಡ ಶಾಲೆಯಲ್ಲಿ ಪರಿಸರ ದಿನವನ್ನು ಆಚರಿಸಿದ್ದು ನೆನಪಾಯಿತು. ನಾವು ಯಾವುದೋ ನರ್ಸರಿಯಿಂದ ಗಿಡಗಳನ್ನು ತರ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇದ್ದಂತಹ ಗಿಡಗಳ ಹೆಣೆಗಳನ್ನು ಶಾಲೆಗೆ ತಗೊಂಡು ಹೋಗ್ತಿದ್ವಿ. ಎಲ್ಲರೂ ಖುಷಿ ಖುಷಿಯಿಂದ ಬೇರೆ ಬೇರೆ ತರಹದ 4-5 ಗಿಡಗಳನ್ನು ತರ್ತಾ ಇದ್ರು. ಅವುಗಳನ್ನು ನೆಡೋ ಮೊದಲು ನಾವು ನಮ್ಮ ಶಾಲೆಯ ಸುತ್ತಮುತ್ತ ಬಿದ್ದ ಕಸಗಳನ್ನು ಹೆಕ್ಕಿ ಕಳೆಗಳನ್ನು ತೆಗೆದು ನಂತರ ಗಿಡವನ್ನು ನೆಡ್ತಾ ಇದ್ವಿ. ಕ್ಲಾಸ್ ರೂಮಲ್ಲಿ ಕುಳಿತು ಪಾಠ ಕೇಳೋದಿರಲ್ಲ ಅಂತನಾ ಏನೋ, ನಮಗೆ ಆ ಕ್ಷಣಗಳು ಬಹಳ ಸಂತೋಷವನ್ನು ಉಂಟು ಮಾಡ್ತಿತ್ತು. ಹಾಗೆ ಮರುದಿನದಿಂದ ಪ್ರಾರ್ಥನೆಯ ಮುಂಚೆ ಗಿಡಗಳಿಗೆ ನೀರನ್ನು ಹಾಕಿ ಆರೈಕೆ ಮಾಡ್ತಿದ್ವಿ. ಅಪ್ಪ ಗಿಡ ನೆಡ್ತಿದ್ದ ಹಾಗೆ ನಾನು ಗಿಡದ ಮೇಲೆ ಮುಚ್ಚಲಿಕ್ಕೆ ಅಂತ ಬಾಳೆ ಗಿಡದ ದಿಂಡು ಎಲೆಗಳನ್ನು ತಂದು ಕೊಡ್ತಾ ಇದ್ದೆ. ಆದರೆ ಈ ಸಲ ನನಗೆ ಒಂದು ಮಳೆ ಗಾಳಿಗೆ ಬಿದ್ದಂತಹ ಬಾಳೆ ಗಿಡ ಕಾಣ್ತು. ಆ ಬಾಳೆ ಗಿಡದಲ್ಲಿ ದೊಡ್ಡ ಬಾಳೆ ಕೊನೆ ಆಗಿತ್ತು. ಈ ಬಾಳೆ ವಿಧದ ಹೆಸರು ಬರ್ಗಿ ಬಾಳೆ. ಬರ್ಗಿ ಬಾಳೆಹಣ್ಣು ತಿನ್ನಲಿಕ್ಕೆ ತುಂಬ ಸಿಹಿಯಾಗಿರುತ್ತೆ. ಅಂತೂ ಗಿಡ ನೆಟ್ ಮುಗೀತು. ಇನ್ನೇನು ಮನೆಗೆ ಹೊರಡುವ ಅನ್ನೋ ಅಷ್ಟರಲ್ಲಿ ಅಪ್ಪಂಗೆ ಹಲಸಿನ ಹಣ್ಣು ಕಾಣಿಸುತ್ತೆ. ನಾವು ಯಾವ ಕೈಗಾಡಿಯಿಂದ ಗಿಡಗಳನ್ನು ತಂದ್ವೋ ಅದೇ ಕೈಗಾಡಿಗೆ ಎಷ್ಟೋ ವರ್ಷಗಳ ಹಿಂದೆ ನೆಟ್ಟಿದ್ದ ಗಿಡಗಳು ಮರವಾಗಿ ಈಗ ಕೊಟ್ಟ ಫಲವನ್ನು ಹಾಕಿಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚಂದ ಈ ಒಂದು ಪ್ರಕೃತಿಯ ಚಕ್ರ. ಈಗ ಸುಮಾರು 4 ಗಂಟೆ. ನಮ್ಮ ಮನೆಯಲ್ಲಿ 2 ವರ್ಷಗಳ ಹಿಂದೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕ್ಸಿದ್ವಿ. ಸೋಲಾರ್ ಪ್ಯಾನೆಲ್ಗಳು ಯಾವುದೇ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಹೊರಹಾಕೋದಿಲ್ಲ. ಆದರೆ ಅದನ್ನು ತಿಂಗಳಿಗೆ ಒಮ್ಮೆ ಆದರೂ ಚೆನ್ನಾಗಿ ತೊಳಿಬೇಕು. ಈ ಕೆಲಸ ಮುಗಿತಿದ್ದ ಹಾಗೆ ಅಮ್ಮ ಯಾಕೋ ನೀರಿನ ಟ್ಯಾಂಕ್ನಲ್ಲಿ ನೀರು ನಿಲ್ತಾ ಇಲ್ಲ, ಏನೋ ಲೀಕೇಜ್ ಇರಬಹುದು ಅಂತ ಹೇಳಿದರು.
ಹಾಗಾಗಿ ಅದನ್ನು ನೋಡಲಿಕ್ಕೆ ಟ್ಯಾಂಕ್ ಇರುವ ಬಳಿ ಹೋಗ್ತೀವಿ. ಹೋಗಿ ನೋಡಿದರೆ ನಿಜವಾಗ್ಲೂ ಕೂಡಿಸಿದ ಪೈಪ್ ಬಿಟ್ಟು ಹೋಗಿತ್ತು. ಅದರ ಜೊತೆಗೆ ಮಳೆ ಕಡಿಮೆ ಇದ್ದ ಕಾರಣ ಕಾರ್ ವಾಶನ್ನು ಮಾಡೋಣ ಅಂತ ಅಪ್ಪ ಪ್ರೆಷರ್ ಪಂಪನ್ನು ರೆಡಿ ಮಾಡ್ಕೋತಾರೆ. ನಾವು ಮಳೆಗಾಲದಲ್ಲಿ ಈ ತರಹದ ಕೆಲಸಗಳಿಗೆ ಬಾವಿ ನೀರನ್ನು, ಹೊಳೆ ನೀರನ್ನು ಬಳಸೋದಿಲ್ಲ. ಮಳೆ ಬಂದಾಗ ಹರಣಿಯಿಂದ ಕೆಳಗೆ ಬಿದ್ದ ನೀರನ್ನು ಒಂದು ಡ್ರಮ್ನಲ್ಲಿ ಇರಿಸಿ ಅದನ್ನು ಬಳಸ್ತೀವಿ. ಬೇಸಿಗೆ ಕಾಲದಲ್ಲಿ ಹಲಸಿನ ಗುಜ್ಜಿಕೆಯಿಂದ ಅಡಿಗೆ ಪದಾರ್ಥಗಳು, ಹಲಸಿನಕಾಯಿಂದ ಚಿಪ್ಸ್ ಹಾಗೂ ಚಕ್ಕೆ ಪೋಳ್ಜಾ ಎಲ್ಲ ಮಾಡಾಯಿತು. ಈಗ ಮಳೆಗಾಲದಲ್ಲಿ ಹಲಸಿನ ಹಣ್ಣಿನಿಂದ ಕಡುಬು, ದೋಸೆ, ಇನ್ನು ಹಲವಾರು ಸಿಹಿ ಪದಾರ್ಥಗಳನ್ನು ಮಾಡ್ತೀವಿ. ಈ ಹಲಸಿನ ಹಣ್ಣಿನಿಂದ ಏನು ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಸುನಿಧಿ ಹೆಗ್ಡೆ.